तशी इंद्राची ಇಂಗ್ಲೀಷ್ ಕಲಿಯೋದು ಏನು ಮಹಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಕೊನೆಯದಾಗಿ ಯಾರ್ಯಾರು ಏನೇನು ಒಪಿನಿಯನ್ ಕೊಡ್ತಾರೆ ಕೇಳೋಣ. ಜ್ಯೋತಿ ಮೇಡಮ್, ತಾವೇನಂತೀರಿ ಕೊನೆಯದಾಗಿ? ಇಂಗ್ಲೀಷ್ ಒಂದು ಭಾಷೆ ಅಂತ ತೊಗೊಂಡು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಇಂಗ್ಲೀಷ್ ಕಲಿಸೋದಕ್ಕೆ ಮುಂಚೆ ನೀವು ಯಾವ ರೀತಿ ಹೇಳ್ಕೊಡ್ತಾರೆ, ಕನ್ನಡ ಗೊತ್ತಿದ್ರೆ ನೀವು ಇಂಗ್ಲೀಷ್ ಹೇಳಿದೆ, ಇವರು ಸರ್ ಹೇಳಿದಾಗ ನೀವು ಇಂಗ್ಲೀಷ್ ನಾನು ಒಂದು ವರ್ಡ್ ಹೇಳ್ಕೊಡ್ಬೇಕಾರೆ ಸ್ಕೂಲಲ್ಲಿ ಆಸ್ ಅ ಟೀಚರ್ ನಿನಗೆ ಬ್ರಿಂಜಾಲ್ ಅಂತ ತೋರಿಸಿ ಹೇಳ್ಬೇಕು ನಾನು. ಅದಕ್ಕೆ ಮುಂಚೆ ನೀನು ಕನ್ನಡದಲ್ಲಿ ಬದನೆಕಾಗಿ ಇದನ್ನು ಬ್ರಿಂಜಾಲ್ ಅಂತಾರೆ. ಸೊ ಬೇಸಿಕ್ ನೀವು ಕನ್ನಡ ನೀನು ಚೆನ್ನಾಗಿ ಗೊತ್ತಿದ್ರೆ ಇಂಗ್ಲೀಷ್ ಚೆನ್ನಾಗಿ ಕನ್ನಡ ಕಲ್ತಿರೋ ಅಟ್ಲೀಸ್ಟ್ ಹೆಂಗೆ ಗೊತ್ತಾ ನಿನಗೆ ಏನು ಗೊತ್ತಲ್ಲ, ಸುಟ್ಟು ಬದನೆಕಾಯಿ ನೀನು ಅನ್ನೋದ್ರೆ ಅಟ್ಲೀಸ್ಟ್ ಆ ಬೈಗಳ ಮುಖಾಂತರ ಅರ್ಥ ಆಗಲಿ ಅಂತ. ಇಲ್ಲ ಒಂದು ಕನ್ನಡ ನಮ್ಮ ಭಾಷೆಯಲ್ಲಿ ನಾವು ಪ್ರವೀಣತೆ ಇದ್ದರೆ ಅದ್ರ ಮೂಲಕ ನಾವು ಇಂಗ್ಲೀಷ್ನ ಹೇಳ್ಕೊಡ್ಬೋದು ಅಂತ ಅಂದ್ಬಿಟ್ಟು ಇಂಗ್ಲೀಷ್ನ ಒಂದು ಭಾಷೆ ಅಂತ ಮಾತ್ರ ತಗೊಳ್ಳಿ. ಆಮೇಲೆ ಮೇಯ್ನ್ ನಾನು ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಎಷ್ಟೊಂದು ಜನ PTA ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬರಲ್ಲ. ನೀವು ಹೇಳಿದಾಗ ಹೆಸಿಟೇಟ್ ಆಗ್ತಿದ್ವಿ ಟೀಚರ್ಸ್ ನೋಡಿ. ನಾವೇನು ಹುಲಿಗಳು ಸಿಂಹಗಳಲ್ಲ, ನಮಗೂ ಭಾಷೆ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಭಾಷೆಗಳು ಬರುತ್ತೆ, ಕನ್ನಡ ಗೊತ್ತಿಲ್ಲದವರು ಕೂಡ ಇದ್ದಾರೆ ಇರಬಹುದು. ಆದರೂ ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನು ಟ್ಯಾಕಲ್ ಮಾಡುವಂಥ ಇದಿರುತ್ತೆ. ಸೊ ಹೆಸಿಟೇಟ್ ಮಾಡ್ಕೊಳ್ತಾರೆ ಪೋಷಕರು. ಖಂಡಿತ ನೀವು ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆ, ನಿಮ್ಮ ಮಕ್ಕಳು ಏಳು ಬೀಳು ಏನು ನಡೀತಿದೆ ಕ್ಲಾಸಲ್ಲಿ ಅಥವಾ ಹೇಗಿದೆ ತನ್ನ ಮಗಳು ಅಥವಾ ಮಗನ ಇದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪೋಷಕರು ಹೋಗಿ ಟೀಚರ್ನ ಮೀಟ್ ಮಾಡಬೇಕು. ಕಾನ್ಫಿಡೆನ್ಸಿಂದ ತಕ್ಕ ಮಟ್ಟಿಗೆ ಗೊತ್ತಿರೋದಲ್ಲಿ ಮುನ್ನುಗ್ಗಿ ನೀವು ಮಾತಾಡಬೇಕು ಅಂತ ನಾನು ಹೇಳ್ತೀನಿ. ಎಸ್ ಮೇಡಮ್, ಫೈನ್ ಮೇಡಮ್, ಫೈನ್. ಸುಮಾ ಮೇಡಮ್, ತಾವೇನಂತೀರಿ? ಕೊನೆಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಫಸ್ಟು ನನ್ನ ಮಾತೃಭಾಷೆ, ನನ್ನತನ, ನಾನು, ನನ್ನ ದೇಶ, ನನ್ನತನ ಯಾವತ್ತು ಪ್ರೀತಿಸಿದ್ರೆ ಮಿಕ್ಕಿದೆಲ್ಲ ತಾನಾಗಿ ಸುಲಭವಾಗಿ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನ್. ಸೊ ಮೊದಲು ನಿಮ್ಮನ್ನ ನೀವು ಪ್ರೀತಿಸಿ ಫಸ್ಟು, ಯಾಕಂದ್ರೆ ಸಿನಿಮಾದಲ್ಲೂ ಅದನ್ನೇ ಹೇಳೋದು, ನನ್ನನ್ನು ನಾನು ಪ್ರೀತಿಸಕ್ಕೆ ಶುರು ಮಾಡ್ಕೊಂಡೆ ಅಂತ ಹೇಳಿ ಅಂತ. ಹೌದು. ಓಕೆ, ಅಂತ ಒಂದಂತ ಒಪ್ತೀರಿ, ಲ್ಯಾಂಗ್ವೇಜ್ ಅನ್ನುವಂಥದ್ದು ಯಾವುದೇ ಆಗಿರಲಿ, ಅದರಲ್ಲೂ ಇಂಗ್ಲೀಷ್ ಒಂದು ಕಾನ್ಫಿಡೆನ್ಸ್ ಅಂತ ಕೊಡುತ್ತೆ ಅಂತ. ಖಂಡಿತ, ಯಾವುದೇ ಆಗಲಿ, ಒಂದು ಮೋರ್ ದ್ಯಾನ್ ಒನ್ ಏನಿದ್ರು ಯಾವತ್ತು ಅದು ಕಾನ್ಫಿಡೆನ್ಸ್ ಅಲ್ವಾ ಆ್ಯಕ್ಚುಲಿ. ಫೈನ್. ಓಕೆ ಮೇಡಮ್, ತಾವೇನಂತೀರಿ? ಮೇಡಮ್ ಹೇಳಿದ್ರು ಆ್ಯಕ್ಚುಲಿ ಪೇರೆಂಟ್ಸ್ ಮೀಟಿಂಗ್ ಎಂಥ ಪೇರೆಂಟ್ಸ್ ಆದರೂ ಅವರು ಬಂದು ಅಟೆಂಡ್ ಮಾಡಿ ಅಂತ. ನಾನು ಅದಕ್ಕೆ ಒಂದು ಹೇಳ್ತೀನಿ, ಅವ್ರಿಗೆ ಫಸ್ಟು ಮಕ್ಕಳಿಗೆ ಸೀಟ್ ಸಿಕ್ಕಲಿ. ಯಾಕೆಂದರೆ ಫಸ್ಟು ಅವ್ರು ಕೇಳ್ತಾರೆ ಪೇರೆಂಟ್ಸ್ ಎಜುಕೇಷನ್ ಏನು ಅಂತ ಹೇಳಿಬಿಟ್ಟು. ಈಗ ಹೈ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ನಾವು ಈಗ ಎಂಥ ಅನ್ಎಜುಕೇಟೆಡ್ ಪೇರೆಂಟ್ಸ್ ಆದ್ರೂ ಅವರು ಎಲ್ಲರೂ ಈ ಕಾಲದಲ್ಲಿ ಒಳ್ಳೆಯ ಸ್ಕೂಲಲ್ಲಿ ಒಳ್ಳೆ ಇಂಗ್ಲೀಷ್ ಶಾಲೆಯಲ್ಲಿ ಹಾಕ್ಲಿಕ್ಕೇನೆ ಇಷ್ಟಪಡೋದು. ಸೊ ಹಾಗಾಗಿ ಅವರು ನ್ಯಾಚುರಲಿ ಅವರು ದೊಡ್ಡ ಸ್ಕೂಲ್ಗೆ ಹೋದ ತಕ್ಷಣ ಪೇರೆಂಟ್ಸ್ ನೀವು ಏನು ಓದಿದ್ದೀರಾ, ಅವರು ಇಂಗ್ಲೀಷ್ ಚೆನ್ನಾಗಿ ಅವ್ರಿಗೆ ಫ್ಲೂಯೆಂಟ್ ಆಗಿ ಇಬ್ಬರು ಮಾತಾಡಿದ್ರೆ ಮಾತ್ರ ಅವ್ರಿಗೆ. ಸೊ ಅದೇ ರೀತಿಲಿ ಎಷ್ಟೋ ಪೇರೆಂಟ್ಸು ರಿಟರ್ನ್ ಆಗಿಬಿಟ್ಟಿದ್ದಾರೆ ಪಾಪ. ನನ್ನ ಮಗುನ ನಾನು ಕರ್ಕೊಂಡು ಹೋದಾಗ ಇಂಟರ್ವ್ಯೂಗೆ ಆ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಪೇರೆಂಟ್ಸು ರಿಟರ್ನ್ ಬರ್ತಾ ಇದ್ರು. ಕೇಳಿದ್ರೆ ಅವ್ರ ಕಣ್ಣಲ್ಲಿ ನೀರು, ಆ ಸಣ್ಣ ಮಗು ಕಣ್ಣಲ್ಲಿ ನೀರು. ಯಾಕೆ ಬೇಕು ಇದೆಲ್ಲ ಅಂತ ಹೇಳ್ತೀನಿ. ಆಗುವಂತ ಕೀಳರಿಮೆಯ ಇದೆಯಲ್ಲ, ಅದು ಜನ್ಮದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಸಾರಿ ಇದರಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವು ಫ್ಯಾಮಿಲೀಸಲ್ಲಿ ಈಗ ಗಂಡ ತುಂಬ ಚೆನ್ನಾಗಿ ಓದಿರ್ಬೋದು, ಒಳ್ಳೆ ಜಾಬಲ್ಲಿ ಇರ್ಬೋದು, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಆದರೆ ಅನ್ಎಜುಕೇಟೆಡ್ ಹೆಂಡತಿ ಆದರೆ ಅವ್ರನ್ನ ಒಂದು ಮೂಲೆಗೆ ಹಾಕ್ಬಿಡ್ತಾರೆ. ದಯವಿಟ್ಟು ಅದು ಬೇಡ ಅಂತ ಹೇಳ್ತೀನಿ. ಅವ್ರಿಗೂ ನೀವೇ ಎಂಕರೇಜ್ ಮಾಡಿ ಸ್ವಲ್ಪ ಅವ್ರಿಗೆ ತಕ್ಕ ಮಟ್ಟಿಗೆ ಅವ್ರ ಲೆವೆಲ್ಗೆ ತಗೊಂಡು ಬಂದು ಚೆನ್ನಾಗಿ ಬಾಳಿ ಅಂತ ಹೇಳ್ತೀನಿ. ಫೈನ್ ಮೇಡಮ್, ತುಂಬ ಸಂಕ್ಷಿಪ್ತವಾಗಿ. ಈಗ ಕನ್ನಡ ಬೇಕೇ ಬೇಕು, ಕನ್ನಡ ಬೇಕು, ಇಂಗ್ಲೀಷು ಬೇಕು, ಬಟ್ ಎಲ್ಲಿ ಬೇಕೋ ಅಲ್ಲೂ ಉಪಯೋಗಿಸಿ. ಈಗ ಒಂದು ಕಡೆ ನಾನು ಒಂದು ಮಾಲಲ್ಲಿ ನೋಡಿದೆ, ಏನು ಒಂದು ಮಗು ಕಳೆದು ಹೋಗಿತ್ತು. ಇದು ಒಂದು 4 ವರ್ಷದ ಹಿಂದೆ ನಡೆದಿದ್ದು, ಪೇಪರಲ್ಲೂ ಬಂದಿತ್ತು. ಮಗು ಕಳೆದು ಹೋಗಿತ್ತು, ಅದಕ್ಕೆ ಇಂಗ್ಲೀಷ್ ಬರಲ್ಲ. ಅವ್ರ ತಂದೆ ತಾಯಿ ಹೋಗಿ ಒಂದು ಅನೌನ್ಸ್ ಮಾಡಿ ಮಾಲಲ್ಲಿ ಮಗು ಕಳೆದು ಹೋಗಿದೆ ಅಂತ ಅಂದರು. ಸರಿ, ಅವ್ರು ಇಂಗ್ಲೀಷಲ್ಲಿ ಶುರು ಮಾಡಿದ್ರು. ಇಂಗ್ಲೀಷಲ್ಲಿ ಬೇಡ, ಮಗು ಇಂಗ್ಲೀಷ್ ಅರ್ಥ ಆಗಲ್ಲ, ಕನ್ನಡದಲ್ಲೇ ಮಾಡಿ. ನೋ ಮೇಡಮ್, ವಿ ವಿಲ್ ಲೂಸ್ ಅವರ್ ಜಾಬ್ ಬಿಕಾಸ್ ವಿ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಅಂದ್ರು. ಇಂಥ ರಿಸ್ಟ್ರಿಕ್ಷನ್ ಮಾಡಬೇಡಿ. ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಬಿಡಿ. ಜೊತೆಗೆ ಏನಂದ್ರೆ ನಮ್ಮಲ್ಲಿ ಈ ಬೆಂಗಳೂರಲ್ಲಿ ನನಗೆ ಅನಿಸ್ತಾ ಇದೆ, ಈ ಬರೀ ಜನಗಳಿಗಷ್ಟೇ ಅಲ್ಲ, ನಾಯಿಗಳಿಗೂ ಕನ್ನಡ ಬರಲ್ಲ ಅಂತ. ಯಾರು ಶ್ರೀಮಂತರ ಮನೆ ನಾಯಿ ನಿಮ್ಗೆ ಕಚ್ಚಕ್ ಬಂತಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಇನ್ನೂ ಹೆಚ್ಚು ಕಚ್ಚಬಹುದು. ದಯವಿಟ್ಟು ಇಂಗ್ಲೀಷಲ್ಲಿ ಉತ್ತರ ಕೊಡೋ ಪ್ರಯತ್ನ ಪಡಿ. ಅದಕ್ಕೆ ನಾಯಿಗೆ ರೊಟ್ಟಿ ಹಾಕ್ಬೇಕಾದ್ರೆ ಡಾಗಿ ಕಮ್ ಅಂದ್ರೇನೆ ಅದು ಬರೋದು, ನೀನ್ ಬಾ ಅಂದ್ರೆ ಬರೋಲ್ಲ. ಅದಕ್ಕೆ ಅದು ಬರಲ್ಲ. ನಾವು ಕನ್ನಡ ಹೇಳ್ಕೊಟ್ಟಿದ್ರೆ ಆಗಿಂದ ಭಾಷೆ ರಿಸ್ಟ್ರಿಕ್ಷನ್ ಮಾಡಬೇಡಿ, ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಕೊಡಿ, ಪ್ರೋತ್ಸಾಹ ಕೊಡಿ ಕನ್ನಡಕ್ಕೆ. ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ ನಾವು ಮೇನ್ ಎಲ್ಲ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು, ಮೇನ್ ಅದು ಕರ್ತವ್ಯ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆಗಲಿ, ರಿಲೇಟಿವ್ಸ್ ಆಗಲಿ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಲಿಸಿ. ಅವ್ರು ನೋಡಿ ಆಡ್ಕೊಳ್ಳೋದಾಗ್ಲಿ, ನಗೋದಾಗ್ಲಿ ಅದನ್ನು ಮಾಡಿಕೊಡ್ದು. ಅವ್ರ ಕಾನ್ಫಿಡೆನ್ಸ್ ನಾವು ನಮ್ಮಿಂದ ಸ್ಟಾರ್ಟ್ ಆದರೆ, ಕಾನ್ಫಿಡೆನ್ಸ್ ಅನ್ನೋದು ನಾವು ಕೊಟ್ಟರೆ, ಒಂದು ಸ್ಟಾರ್ಟ್ ಆದಾಗ ಕಲಿತಾಗ ರೀತಿನೇ ಬೇರೆ,
ಒಳ್ಳೆ ಚೇಂಜ್ ಆಗೇ ಆಗುತ್ತೆ. ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು ಚೇಂಜ್. ಎಸ್, ಫೈನ್, ಫ್ಯಾಂಟಾಸ್ಟಿಕ್. ಮೇಡಮ್, ಕೊನೆಯದ ತಾವೇನು ಹೇಳ್ತೀರಿ ತುಂಬ ಸಂಕ್ಷಿಪ್ತವಾಗಿ? ಭಾವನೆಗಳ ಹಂಚ್ಕೊಳ್ಳೋಕ್ಕೆ ನಾವು ಭಾಷೆ ತಂದ್ವಿ. ಅದು ಮೌನದಲ್ಲಿ ಕೂಡ ನಾವು ಎಷ್ಟೊಂದು ಭಾವನೆಗಳನ್ನ ನಿಜವಾಗ್ಲೂ ಹೇಳ್ತೀವಿ. ಚಾರ್ಲಿ ಚಾಪ್ಲಿನ್ ಸಿನಿಮಾ ನೋಡ್ಬೇಕಾದ್ರೆ ನಮಗೆ ಭಾಷೆ ಬೇಕಾಗೇ ಇರಲಿಲ್ಲ. ಬಟ್ ವೀಸಾ ತಗೊಳಕ್ ಹೋದಾಗ ಮೌನ ಅದೇ ಹೇಳಿದ್ದು. ವ್ಯಾವಹಾರಿಕವಾಗಿ ನಾವು ಆ ಭಾಷೆ ಬಳಸ್ತೀವಿ ಹೊರತು ನಾವೆಲ್ಲಿ ಇದ್ದೀವಿ, ಎಲ್ಲಿ ಊಟ ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಬದುಕ್ತಾ ಇದ್ದೀವಿ, ಆಯಾ ಪ್ರದೇಶದ ಭಾಷೆಗೆ ನಾವು ಖಂಡಿತವಾಗ್ಲೂ ನಾವು ಕಲಿಬೇಕು, ಅದಕ್ಕೆ ಮರ್ಯಾದೆ ಕೊಡಬೇಕು, ಬೆಳೆಸಬೇಕು, ಪ್ರೀತಿಸಬೇಕು. ಎಸ್ ಮೇಡಮ್. ಸೊ ಇಷ್ಟೆಲ್ಲ ಆದಮೇಲೆ ಪ್ರಕೃತಿಯವರಿಗೆ ನಾನು ಒಂದು ಪ್ರಶ್ನೆ ಕೇಳಲಿಲ್ಲ ಅಂತಂದರೆ ಬಹುಶಃ ಕಾರ್ಯಕ್ರಮ ಅಪೂರ್ಣವಾಗ್ಬಿಡುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಂಗ್ಲೀಷ್ ಬಗ್ಗೆ ನಾವು ಸಾಕಷ್ಟು ಲೆಕ್ಚರ್ ಕೊಟ್ವಿ, ಕಲಿಬಹುದು ಅಂತ. ಅಷ್ಟು ಸುಲಭವಾಗಿ, ಸರಳವಾಗಿ, ಯಾಕಂದರೆ ನಾವು ಕೊಟ್ಟಿರುವಂಥ ಶೀರ್ಷಿಕೆ ತಾವು ಗಮನಿಸಿದ್ರಿ, ಇಂಗ್ಲೀಷ್ ಏನು ಮಹಾ ಅನ್ನುವಂಥದ್ದು, ನಿಜಕ್ಕೂ ಏನು ಮಹಾ ಲ್ಯಾಂಗ್ವೇಜ್ ಅದು. ಹಾಗಾದರೆ ಪ್ರಕೃತಿ ಏನು ಹೇಳಕ್ಕೆ ಬಯಸ್ತಾರೆ? ನಿಜಕ್ಕೂ ಇಂಗ್ಲೀಷನ್ನು ಬಹಳ ಸರಳವಾಗಿ, ಬಹಳ ಬೇಗನೆ ಕಲಿಬಹುದಾ? ಕಲಿಬೋದು, ಖಂಡಿತ ಕಲಿಬೋದು. ಎಷ್ಟು ದಿನದಲ್ಲಿ ಸರ್? ಸರ್, ನಾನು ಚಾಲೆಂಜ್ ತಗೊಳ್ತೀನಿ. ನನ್ನ ಒಂದು ಸಿಂಪಲ್ ನೀರು ಕುಡಿಯೋ ಅಂಥ ರೀತಿ, ದಿನಕ್ಕೆ 8 ಗ್ಲಾಸ್ ನೀರು ಕುಡಿದ್ರೆ ನೀವು ಆರೋಗ್ಯವಾಗಿರ್ತೀರ. ಅಷ್ಟು ಸಿಂಪಲ್ಲಾಗಿ ನಾನು ಯಾರಿಗೇ ಬೇಕಾದ್ರೂ, ಹೌಸ್ ವೈಫ್ ಆಗಲಿ, ಬಿಸ್ನೆಸ್ ಮೆನ್ ಆಗಲಿ, ಸ್ಟೂಡೆಂಟ್ ಆಗಲಿ, ಜಾಬ್ ಸೀಕರ್ ಆಗಲಿ, ಸೆಲೆಬ್ರಿಟಿ ಆಗಲಿ, ಯಾರೇ ಆಗಲಿ, ಅವ್ರಿಗೆ ನಾನು 2.5 ತಿಂಗಳಲ್ಲಿ ಆರಾಮಾಗಿ ಮ್ಯಾನೇಜ್ ಮಾಡೋದು ಹೇಳ್ಕೊಡ್ತೀನಿ. ಹೆಂಗೆ ಅಂತ ಹೇಳ್ತೀನಿ. ತುಂಬ ಸಿಂಪಲ್ಲು. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೆ 80% ಇಂಗ್ಲೀಷ್ ಬರುತ್ತೆ. ಬೇರೆಯವ್ರು ಮಾತಾಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಕೂತಿರೋರು ಯಾರೇ ನಮ್ಮ ವೀಕ್ಷಕರಿಗೆ ಕೇಳಿ, ಬೇರೆಯವ್ರು ಮಾತಾಡಿದ್ರೆ ಅರ್ಥ ಆಗುತ್ತೆ, ಓದಕ್ಕೆ ಬರೆಯೋಕ್ಕೆ ಮ್ಯಾನೇಜ್ ಮಾಡ್ತಾರೆ, ಹೆದರಲ್ಲ. ಆಮೇಲೆ ಅವ್ರಿಗೆ ಶಾರ್ಟ್ ಸಿಂಪಲ್ ಸೆಂಟೆನ್ಸ್ ಮಾತಾಡಕ್ಕೆ ಬರುತ್ತೆ. ಆದರೆ ಏನಂದರೆ ಗ್ರಾಮ್ಯಾಟಿಕಲ್ ಎರರ್ಸ್ ಆಗ್ತಿರೋದ್ರಿಂದ ಫಿಯರ್ ಮತ್ತು ಹೆಸಿಟೇಷನ್, ಹೆದರಿಕೆ, ಹಿಂಜರಿಕೆಯಿಂದ ಅವರ ಆತ್ಮವಿಶ್ವಾಸ ಕಮ್ಮಿ ಆಗ್ತಿದೆ. ಅವ್ರಿಗೆ ನಾವು ಇಷ್ಟೇ ಮಾಡಬೇಕು, ಇದು ವಾತಾವರಣ ಬೆಳೆಸ್ಬೇಕು. ಇಂಗ್ಲೀಷ್ ವಾತಾವರಣ ಬೆಳೆಸ್ಕೊಳ್ಳಿ. ಗ್ರಾಮರ್, ಬೇಸಿಕ್ ಗ್ರಾಮರ್ನ ತುಂಬ ಶಾರ್ಪಾಗಿ ಆರಾಮಾಗಿ ಕಲ್ತ್ಬಿಡಿ. ತುಂಬಾ ಈಸಿ, ಟ್ರಿಕ್ ಇದೆ. ಆಸಕ್ತಿ ಇದೆ ತಾನೇ? ಆಸಕ್ತಿ ಇದ್ದರೆ ಮೆಥಡ್ ಇದೆ. ಹೇಗೆ? ಮೆಥಡ್ ವೆರಿ ಸಿಂಪಲ್ ಸರ್. ಎ ಆನಂದ ಹೇಳ್ಕೊಡ್ತೀವಿ, ಅಲ್ಲೇ ಅವ್ರು ತಪ್ಪು ಮಾಡೋದು. 80% ಅಮೆರಿಕನ್ಸ್ ಕೂಡ ತಪ್ಪು ಮಾಡೋದು ಎ ಆನಂದ ಅಲ್ಲಿ, ಕರೆಕ್ಟಾ? ಆಮೇಲೆ ಕ್ರಿಯಾಪದ, ಒಂದು ಕ್ರಿಯಾಪದನ ವಾಕ್ಯದಲ್ಲಿ ಕಾಲ ಮತ್ತು ಸಂಖ್ಯೆ ಅನುಸಾರ ಬಳಸ್ಬೇಕಷ್ಟೇ. ಒಬ್ಬ ಹೋದರೆ ಹಿ ಈಸ್ ಗೋಯಿಂಗ್, ಓಕೆ. 4 ಜನ ಹೋದ್ರೆ ದೇ ವಿಲ್ ಗೋ, ಅಷ್ಟೇ, ಕಷ್ಟ ಏನಿಲ್ಲ. ಸೊ ಯಾರಾದ್ರೂ ಸರಳ ಕಲಿಬಹುದು. ಭಾಷೆಗೆ ಬುದ್ಧಿಗೆ ಸಂಬಂಧ ಇಲ್ಲ. ನೀವು ಬುದ್ಧಿವಂತರು ಅದಕ್ಕೆ ಭಾಷೆ ಕಲ್ತ್ರಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ನೀವು ಭಾಷೆ ಕಲಿತೀರಾ, ನ್ಯಾಚುರಲ್ ಇನ್ಸ್ಟಿಂಕ್ಟ್, ಸ್ವಾಭಾವಿಕ ಗುಣ ಇದೆ ಎಲ್ಲರಿಗೂ ಒಳ್ಳೆ ಭಾಷೆ ಕಲಿಯಕ್ಕೆ, ಅಷ್ಟೇ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಮಾತು. ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದು ಒಳ್ಳೆ ಮಾತು. ಅದು ಭಾಷೆ ಅಷ್ಟೇ ಅಲ್ಲ, ಏನನ್ನ. ನಾನು ಹೇಳೋದು ಇಷ್ಟೇ, ನೀವು ನನಗೆ ತಬ್ಲಾ ಕಲಿಯಕ್ಕೆ ಹೇಳಿ, ನಾನು ಕಲ್ತ್ಕೊಳ್ತೀನಿ. ಆದರೆ ನಾನು 3 ವರ್ಷ ಆದಮೇಲೆ ಜಾಕೀರ್ ಹುಸೇನ್ ಅಷ್ಟು ಮಾಡಲ್ಲ, ತಬ್ಲಾ ನುಡ್ಸಕ್ಕೆ ಆಗಲ್ಲ ನನಗೆ. ಬಟ್ ಅವ್ರು ಮೆಚ್ಚೋ ಹಂಗೆ ಮಾಡ್ತೀನಿ ಅಲ್ವಾ? ಕನ್ನಡಿಗರಿಗೆ ಅದು ಹೇಳಿ, ನೀವು ಎಲ್ಲಾರನ್ನೂ ಏನು ಮೀರ್ಸೋದೇನು ಬೇಡ, ಆನ್ ಪಾರ್ ಬನ್ನಿ. ನಿಜ, ವಿದ್ಯೆ ಮುಖ್ಯ, ಕಲಿಯೋ ಭಾಷೆ ಮುಖ್ಯ ಅಲ್ಲ. ಯಾವ ಭಾಷೆ? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ತಮಗೂ ಕೂಡ. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೂ ಕೂಡ ಥ್ಯಾಂಕ್ ಯು. ಸೊ ಇಂಗ್ಲೀಷ್ ಬಗ್ಗೆ ನಾವು ಮಾತಾಡ್ತಾ ಒಂದಷ್ಟು ಕಾನ್ಫಿಡೆನ್ಸ್ ತುಂಬುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಯಾಕಂದರೆ ನಾನು ಕೂಡ ಹಳ್ಳಿಯಿಂದ ಬಂದಿರುವಂಥವನು. ಇಂಗ್ಲೀಷ್ ಅಂದಾಕ್ಷಣ ಒಂಥರ ಕೈಕಾರಗಳೆಲ್ಲ ಥರ ನಡುತ್ತಾ ಇತ್ತು. ಈಗ ಇವತ್ತೆಲ್ಲ ಮಾತುಗಳು ಕೇಳಿದ್ಮೇಲೆ ಖಂಡಿತವಾಗ್ಲೂ ಇಂಗ್ಲೀಷ್ ಮಾತ್ರ ಅಲ್ಲ, ಯಾವ ಭಾಷೆಯನ್ನು ಬೇಕಿದ್ದರೂ ಕಲಿಬಹುದು. ನಮ್ಮ ಮನಸ್ಸಿನ ಮೇಲೆ ಅವಲಂಬನೆ ಆಗಿದೆ. ನಾವು ಕಲಿಬೇಕು ಅನ್ನುವಂಥ ಒಂದು ಮನೋಭಾವನೆ ಇದ್ದರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಕಲಿತೀವಿ, ಏನು ಬೇಕಾದರೂ ಸಾಧಿಸ್ತೀವಿ. ಇಂಗ್ಲೀಷ್ ಏನು ಅದು ಮಹಾ ದೇವ ಭಾಷೆ ಏನಲ್ಲ, ಬಹಳಷ್ಟು ಕಷ್ಟಪಟ್ಟದಕ್ಕೆ ನಿಘಂಟುಗಳನ್ನ ಓದಬೇಕು ಅನ್ನುವಂಥದ್ದೇನಿಲ್ಲ. ನಾವೇನೋ ಇಂಗ್ಲೀಷನ್ನು ಓದಿ ನಾವೇನೋ ಶೇಕ್ಸ್ಪಿಯರ್ ಆಗಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ಅಲ್ಲ. ಸರ್ ಹೇಳ್ದಂಗೆ ನಾವೇನನ್ನ ಒಂದು ಲೆವೆಲ್ಲಿಗೆ ಎಷ್ಟು ನಾವು ಕನ್ವಿನ್ಸ್ ಮಾಡ್ಬೋದು, ಜನಗಳಿಗೆ ವ್ಯವಹಾರ ಮಾಡ್ಬೋದು, ಅಷ್ಟರ ಮಟ್ಟಿಗೆ ಖಂಡಿತ ಕಲಿಬೋದು. ಇದಕ್ಕೆ ಶ್ರೀದೇವಿ ಇನ್ನಷ್ಟು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಎಲ್ಲ ಇಂಗ್ಲೀಷ್ ಬರದೇ ಇರೋರಿಗೆ. ನೀವು ಕೂಡ ಇಂಗ್ಲೀಷ್ ಕಲಿಯಿರಿ, ಇಂಗ್ಲೀಷ್ ಕಲಿಯೋದ್ರ ಜೊತೆಗೆ ಕನ್ನಡ ಮರಿಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಶಬ್ದಗಳು ಸದಾ ನಿಮ್ಮ ಕಿವಿ ಮೇಲೆ ಬೀಳುತ್ತಿರಲಿ. ಇಂಗ್ಲಿಷ್ ಚಾನೆಲ್ ನೋಡುತ್ತಾ ಅದರಲ್ಲಿರುವಂತೆ ಉಚ್ಚರಿಸುವುದನ್ನ ಅಭ್ಯಾಸ ಮಾಡಿ. ಇದಕ್ಕಾಗಿಯೇ ಸಿಡಿಗಳು ದೊರೆಯುತ್ತವೆ.